ಇದನ್ನೆಲ್ಲ ನೋಡಿ ಎಷ್ಟು ಆಶ್ಚರ್ಯ ಪಡ್ತಾಳಲ್ವಾ ಮೈನಾ. ಅವಳಿಗೆ ಇಷ್ಟ ಆಗಿರೋದನ್ನೆಲ್ಲ ತಗೊಂಡ್ ಹೋಗ್ತಿದೀವಿ ನೋಡಿ ತುಂಬಾ ಖುಷಿ ಪಡ್ತಾಳೆ. ಅದ್ ಸರಿ, ನಾವ್ ಇವಾಗ ಹೋಗ್ತಾ ಇರೋದೆಲ್ಲಿಗೆ? ಮನೆಗ ಅಥವಾ ಗಾರ್ಮೆಂಟ್ಸ್ಗ? ಹೌದಲ್ವಾ, ಇಷ್ಟೊತ್ತಲ್ಲ ಅವಳು ಎಲ್ಲಿರ್ತಾಳೆ ಗೊತ್ತಿಲ್ವೇ? ಒಂದ್ ನಿಮಿಷ ಇರಿ, ಕಾಲ್ ಮಾಡ್ತೀನಿ. ಹಾ. ರೀ, ಅಲ್ಲೇ ಇದೆ ಗಾರ್ಮೆಂಟ್ಸ್. ಹಾ, ಇದೇನಾ? ಹಾ. ಹಾ, ಸರಿ. ಬನ್ನಿ. ಹುಷಾರು, ನನ್ ಕೈ ಹಿಡ್ಕೋ. ಬಾ. ಮೈನಂಗೆ ಫೋನ್ ಮಾಡೋಣ ಅನ್ಕಿತಾ? ಬೇಡ ರಾಧಾ, ನೋಡು ಸೆಕ್ಯೂರಿಟಿ ಅವ್ರು ಇಲ್ಲೇ ಇದಾರಲ್ಲ, ಅವ್ರನ್ನೇ ಕೇಳಿದ್ರೆ ಆಯ್ತು. ಬಾ. ಯಾರು ಬೇಕಾಗಿತ್ತು? ಅಣ್ಣ, ನಾನು ದೀಪಕ್ ಅಂತ. ಧ್ರುವ ಅವ್ರ ಶಟ್ಕ. ಇವರು ರಾಧಾ, ಮೈನನ್ ಅಕ್ಕ. ನಾವು ಮೈನನ್ ನೋಡೋದಕ್ಕೆ ಅಂತ ಬಂದ್ವಿ. ಅವ್ರು ಕೆಲ್ಸಕ್ಕೆ ಬಂದಿಲ್ಲ, ಧ್ರುವ ಅವ್ರು ಮಾತ್ರ ಬಂದಿದ್ದಾರೆ. ಯಾಕೆ? ಏನು ಅಂತ ಗೊತ್ತಿಲ್ಲ ಮೇಡಮ್. ಸರಿ, ಧ್ರುವ ಅವ್ರನ್ನ ಕರಿತೀರಾ? ಹಾಂ, ಇಲ್ಲೇ ರೀ, ಹೇಳಿ ಕಳಿಸ್ತೀವಿ. ಸರಿ. ಯಾವ್ದಕ್ಕೂ ಮೈನಂಗ್ ಒಂದ್ಸಲ ಫೋನ್ ಮಾಡ್ತೀನಿ. ಸರಿ. ರೀ, ಮೈನಾ ಫೋನು ಎತ್ತುತ್ತಾ ಇಲ್ಲ. ಇಲ್ಲಿ ನೋಡಿದ್ರೆ ಕೆಲ್ಸಕ್ಕೂ ಬಂದಿಲ್ಲ. ಯಾಕೋ ನನಗ್ ಭಯ ಆಗ್ತಿದೆ. ರಾಧಾ, ಯಾಕೆ ಟೆನ್ಷನ್ ಮಾಡ್ಕೋತೀಯಾ? ಧ್ರುವ ಬರ್ತಾರಲ್ಲ, ಅವ್ರ ಹತ್ರ ಕೇಳಿದ್ರೆ ಆಯ್ತು. ಏನು ಶೆಟ್ಕಾಜಿ, ನೀವು ರಾಧಾ ಅವರು ಏನ್ ಈ ಕಡೆ? ರಾಧಾನೇ ಕರ್ಕೊಂಡ್ಬಂದ್ಲು, ಮೈನನ್ನ ನೋಡ್ಬೇಕು ಅಂತ. ಮೈನಾ ಇಲ್ಲೇ ಇರ್ತಾಳೆ ಅಂತ ಬಂದ್ವಿ. ಆದ್ರೆ ಸೆಕ್ಯೂರಿಟಿ ನೋಡಿದ್ರೆ ಮೈನಾ ಇಲ್ಲಿ ಇಲ್ಲ ಅಂತ ಹೇಳಿದ್ರು. ಏನಾಯ್ತು ಮೈನಂಗೆ? ನಾನ್ ಫೋನ್ ಮಾಡ್ದೆ, ಅವಳು ಯಾಕೆ ಎತ್ತುತ್ತಾ ಇಲ್ಲ? ಏನು ಸಮಸ್ಯೆ ಇಲ್ಲ ತಾನೆ? ಯಾಕೆ ಇಷ್ಟೊಂದು ಟೆನ್ಷನ್ ಮಾಡ್ಕೋತಾ ಇದ್ದೀರಾ? ಮನೇಲಿ ಏನೋ ಕೆಲಸ ಇತ್ತು ಅಂತ 1 hour ಪರ್ಮಿಷನ್ ತಗೊಂಡು ಸ್ವಲ್ಪ ಲೇಟ್ ಆಗಿ ಬರ್ತೀನಿ ಅಂತ ಹೇಳಿದ್ರು. ಬರ್ತಾರೆ. ಕೆಲ್ಸ ಇದ್ರು ಫೋನ್ ಯಾಕೆ ಎತ್ತುತ್ತಾ ಇಲ್ಲ? ನೀವು ಟೆನ್ಷನ್ ಮಾಡ್ಕೊಳ್ತಾ ಇರೋದ್ ನೋಡ್ತಾ ಇದ್ರೆ ಏನೋ ಸಮಸ್ಯೆ ಆಗಿರೋ ತರ ಮಾತಾಡ್ತಾ ಇದ್ದೀರಾ. ನನ್ ಮೇಲೆ ನಂಬಿಕೆ ಇಲ್ವಾ? ಹಂಗಲ್ಲ ಧ್ರುವ ಅವ್ರೆ, ಅವ್ಳ ಫೋನ್ ಎತ್ತಿಲ್ಲ ಅಂತ ಟೆನ್ಷನ್ ಆಯ್ತು, ಅದಕ್ಕೆ ಹಂಗೆ ಹೇಳಿದ್ಲು. ಈಗ ಸಮಸ್ಯೆ ಅದಲ್ಲ, ಇದಕ್ಕಿಂತ ಇನ್ನೊಂದು ದೊಡ್ಡ ಸಮಸ್ಯೆ ಇದೆ. ಆ ಕಾರಣಕ್ಕೆ ನಾವಿಲ್ಲಿಗೆ ಬಂದಿದ್ದು. ಏನ್ ಸಮಸ್ಯೆ? ಮೈನಾ ನಿಮ್ ಮನೆಗೆ ಬಂದ್ಮೇಲೆ ಅತ್ತೆ ಮಾವ ನಿಮ್ಮನ್ನ ನೋಡಕ್ ಬರ್ಲಿಲ್ವಲ್ಲ, ಅದಕ್ಕೆ ನಮ್ ತಂದೆ ತಾಯಿ ನಿಮ್ ಮನೆಗೆ ನೋಡೋದಕ್ ಬರ್ತಿದ್ದಾರೆ. ಮೈನಾ ಅವ್ರನ್ನ ನೋಡೋದಕ್ಕೆ ಅವ್ರು ಬರ್ತಿದಾರಾ? ಹೌದು. ಅವ್ರ ಸುಮ್ಕೆ ಅಂತೂ ಬಂದಿರಲ್ಲ. ಮೈನಾ ಹೆಂಗಿದಾಳೆ, ಅವ್ರ ಮನೇಲಿ ಎಲ್ರು ಚೆನ್ನಾಗಿ ನೋಡ್ಕೊತಾವ್ರ ಅಂತ ನೋಡಕ್ಕೆ ಬಂದಿರ್ತಾರೆ. ಬರ್ಲಿ ಬಿಡಿ, ಆರಾಮಾಗಿ ಬರ್ಲಿ. ಮೈನಾ ಅವ್ರನ್ನ ನೋಡೋದಕ್ಕೆ ಯಾರೋ ಒಬ್ರು ಬರ್ತಾ ಇದಾರೆ ಅಂದ್ರೆ ಅವ್ರಿಗೂ ಖುಷಿ ಆಗತ್ತಲ್ವಾ? ಯಾಕೆ ಹಾಗೆ ನೋಡ್ತಾ ಇದ್ದೀರಾ? ಏನು ಟೆನ್ಷನ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಮೈನಾ ಅವರು ಮನೆಯಲ್ಲಿ ಆರಾಮಾಗಿ ಮಹಾರಾಣಿ ತರ ಇದ್ದಾರೆ. ಇನ್ನೊಂದು ವಿಷಯ ಗೊತ್ತಾ, ನೆನೆ ನಮಗ್ ಬಂದಿದ್ದ ಸಂಬಳ ಕೂಡ ಅವ್ರ ಕೈಗೆ ಕೊಟ್ಟಿದ್ದೀನಿ. ಈಗ ಮನೆ ಜವಾಬ್ದಾರಿ ಎಲ್ಲ ಮೈನಾ ಅವರೇ ನೋಡ್ಕೋತಾ ಇದ್ದಾರೆ. ಆದ್ರೂ ಧ್ರುವ... ಗೊತ್ತಾಯ್ತು, ನಮ್ಮಮ್ಮ ಹೇಗಿದಕ್ಕೆಲ್ಲ ಒಪ್ಕೊಂಡ್ರು ಅಂತ ತಾನೆ. ಈಗ ಅದ್ರ ಬಗ್ಗೆನೇ ಮಾತಾಡ್ತಾ ಇದ್ದೆ ಒಳಗಡೆ. ನಮ್ಮಮ್ಮನ ಮುಂದೆ ಮೈನಾಗೆ ಸಂಬಳ ಕೊಟ್ಟಾಗ ಅವ್ರು ಕೋಪ ಮಾಡ್ಕೊಂಡಿದ್ ಸತ್ಯ. ಆದ್ರೆ ಹೇಗೋ ಕನ್ವಿನ್ಸ್ ಮಾಡಿ ಮೈನಾ ಅವ್ರಿಗೆ ಸಂಬಳನ ಕೊಟ್ಟಿದ್ದೀನಿ. ಈಗ ಮೈನಾ ಅವರೇನೆ ನಮ್ಮ ಮನೆ ಜವಾಬ್ದಾರಿ ಎಲ್ಲ ತಗೊಳ್ತಿದ್ದಾರೆ. ಅದಕ್ಕೆ ಅಮ್ಮನೂ ಏನು ಮಾತಾಡದೆ ಸೈಲೆಂಟ್ ಆಗಿದ್ದಾರೆ. ನಿಜ ಹೇಳ್ತಿದ್ದೀರಾ? ರಾಧಾ, ಧ್ರುವ ಯಾಕೆ ಸುಳ್ಳು ಹೇಳ್ತಾರೆ? ಧ್ರುವ, ಈ ವಿಷಯ ಕೇಳೋದಕ್ಕೆ ನಂಗೆ ತುಂಬಾ ಖುಷಿ ಆಗ್ತಾ ಇದೆ. ಒಟ್ನಲ್ಲಿ ನಮ್ಮ ಮೈನಾ ನಿಮ್ ತಾಯಿ ಮನ್ಸನ್ನ ಗೆದ್ದಾಯ್ತು. ಹಾ, 1 ಲೆವೆಲ್ ಗೆದ್ದಾಯ್ತು. ಆದ್ರೆ ಇನ್ನೊಂದ್ ಚೂರ್ ಬಾಕಿ ಇದೆ. ಅದಷ್ಟೇ ಅಲ್ಲ, ಮನೆಗೆ ಏನೇನ್ ಸಾಮಗ್ರಿಗಳು ಬೇಕು ಅಂತ ಒಂದು ಪ್ರಾವಿಷನ್ ಲಿಸ್ಟ್ ಮಾಡಿ ಎಷ್ಟೆಷ್ಟಾಗುತ್ತೆ ಅಂತ ಕರೆಕ್ಟ್ ಆಗಿ ಲೆಕ್ಕ ನನಗೆ ಕೊಟ್ರು. ನಾನೇ ಶಾಕ್ ಆಗ್ಬಿಟ್ಟೆ ಗೊತ್ತಾ. ಹಾ, ಅದನ್ನೆಲ್ಲ ನನ್ ತಂಗಿ ತುಂಬಾ ಚೆನ್ನಾಗಿ ಮಾಡ್ತಾಳೆ. ಮನೆ ಜವಾಬ್ದಾರಿ ಬಗ್ಗೆ ತುಂಬಾ ನಿಗಾ ಇದೆ. ಎಷ್ಟ್ ಖರ್ಚು ಮಾಡ್ಬೇಕು, ಎಷ್ಟು ಉಳಿಸ್ಬೇಕು ಎಲ್ಲ ಗೊತ್ತೈತೆ ಅವಳಿಗೆ. ಆಮೇಲೆ ಮೊದಲನೇ ಐಟಮ್ನ ಅವಳು ಅರ್ಶನ ಬರ್ಸಿರ್ತಾಳೆ, ಕರೆಕ್ಟಾ? ಹಾ, ಕರೆಕ್ಟೇ. ಅಷ್ಟೇ ಅಲ್ಲ, ಅವಳನ್ನ ಒಂದ್ ಕಿತ ಅಂಗಡಿ ಕರ್ಕೊಂಡೋಗಿ ನೋಡಿ ಹೆಂಗ್ ವ್ಯಾಪಾರ ಮಾಡ್ತಾಳೆ ಅಂತ.
ಬಿಲ್ ಕೊಟ್ಮೇಲೆ ಚೌಕಾಸಿ ಮಾಡಿ ದುಡ್ಡನ್ನ ಹೆಂಗ್ ಉಳಿಸ್ತಾಳೆ ನೋಡಿ. ಅದಕ್ಕೇನೆ ಆ ಪ್ರಾವಿಷನ್ ಲಿಸ್ಟ್ ತಗೊಂಡೋಗಿ ಸ್ಟೋರಿ ಕೊಟ್ಟು 1 hour ಅಲ್ಲಿ ಕೆಲಸ ಮುಗಿಸ್ಕೊಂಡ್ ಬರ್ತೀನಿ ಅಂತ ಹೇಳಿದ್ರು. ಓಹೋ, ನೋಡಿದ್ಯಾ? ಮನೆ ವಿಷಯಕ್ಕೆ ಅಂತ ಕಂಪ್ನಿಗೆ 1 hour ಲೀವ್ ಹಾಕದ್ಲಾ? ಹೌದು ದೀಪಕ್. ಸೂಪರ್ ಬಿಡಿ. ಒಂದೇ 1 ನಿಮಿಷ ಇರಿ, ಬಂದೆ. ತಗೊಳ್ಳಿ. ಇದೇನಿದು? ನಿನ್ನೆ ರಾತ್ರಿ ಮೈನಾ ಅವರು ಅವ್ರ ಅಪ್ಪನ ಹತ್ರ ದುಡ್ಡು ಕೊಡೋ ವಿಚಾರವಾಗಿ ಮಾತಾಡಿದ್ರಂತಲ್ಲ, ಆಗ ನೀವು ದುಡ್ಡು ಹಾಕಿದ್ರಿ ಅಂತ ಅನ್ಸತ್ತೆ. ಅದಕ್ಕೆ ಆ ದುಡ್ಡು ತಗೊಳ್ಳಿ. ಅಪ್ಪಂಗ್ ದುಡ್ಡು ಹಾಕದ್ನಾ? ನಾನ್ ಯಾವ ದುಡ್ಡು ಹಾಕಿಲ್ವಲ್ಲ. ಅಪ್ಪಂಗ್ ದುಡ್ಡು ಹಾಕು ಅಂತ ಮೈನಾ ನನ್ನ ಹತ್ರ ಹೇಳಲೇ ಇಲ್ವಲ್ಲ. ಈ ವಿಷಯವಾಗಿ ಮೈನಾ ನನ್ನ ಹತ್ರ ಏನೂ ಮಾತಾಡಿಲ್ಲ. ಅವಳ್ಯಾಕ್ ನಿಮ್ ಹತ್ರ ಹೀಗೆ ಹೇಳಿದ್ಲು? ಓಹೋ, ಮೈನಾ ಅವ್ರು ಏನೋ ಹೇಳಿರ್ತಾರೆ, ನಾನೇನೋ ಅರ್ಥ ಮಾಡ್ಕೊಂಡಿದ್ದೀನಿ. ನಂದೇ ಮಿಸ್ಟೇಕ್, ಸಾರಿ. ಹಾಗಾದ್ರೆ ಹೇಗಿದ್ರು ನಾನು ಬ್ಯಾಂಕ್ ಹೋಗ್ತಾ ಇದ್ದೀನಿ. ಅಲ್ಲಿ ಮಾವನ ಅಕೌಂಟ್ಗೆ ನಾನೇ ಹಾಕ್ಬಿಡ್ತೀನಿ. ಅವಳು ಇಲ್ಲೇ ಇರ್ತಾಳೆ ಅಂತ ಅವಳಿಗೆ ಇಷ್ಟ ಆಗಿರೋ ಪಾಯಸ ಮಾಡ್ಕೊಂಡು ತಂದಿದ್ದೆ. ಇದವಳು ಕೊಟ್ಬಿಡಿ. ಬೇಗ ತಿನ್ನಕ್ ಹೇಳಿ, ಸಂಜೆವರೆಗೂ ಇಟ್ರೆ ಕೆಟ್ಟ ಹೋಗ್ಬಿಡುತ್ತೆ. ರಾಧಾ ಮೈನನ್ ಜೊತೆ ಮಾತಾಡ್ಬೇಕು ಅಂತಿದ್ಲು. ಮೈನನ್ ಮನೆ ಕರ್ಕೊ ಬನ್ನಿ. ಸರಿ, ಹೋಗ್ ಬರ್ತೀವಿ ನಾವು. ಸರಿ ಧ್ರುವ ಅವ್ರೆ, ನಾವೇನ್ ಬರ್ತೀವಿ. ಬಾಯ್. ಧ್ರುವ, ಧ್ರುವ, ಇಲ್ಲಿ ಒಬ್ಬನೇ ನಿಂತ್ಕೊಂಡು ಏನೋ ಮಾಡ್ತಾ ಇದೀಯಾ? ಅವಾಗ್ಲಿಂದ ನೀನು ಹುಡುಕ್ತಾ ಇದ್ದಿ. ಧ್ರುವ, 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 ಏನು ಆನಂದ? ಏನಾ? ಅವಾಗ್ಲಿಂದ ಮಾತಾಡ್ತಾ ಇದೀನಿ, ಒಳ್ಳೆ ಸುಮ್ಮನೆ ನಿಂತ್ಕೊಂಡಿದ್ಯಲ್ಲ ನೀನು. ಏನಾಗಿದೆ ನಿಂಗೆ? ಏನು ಇಷ್ಟೊಂದು ಗಮ್ ಅಂತ ಇದೆ? ಏನೋ ಇದೆ ಇದ್ರಲ್ಲಿ. ಓಹೋ, ಮೈನಾ ಮನೆಯಿಂದ ತಂದ್ಕೊಟ್ಬಿಟ್ಟು ಹೋದ್ಲಾ? ಎಲ್ಲಿ? ಮೈನಾನೇ ಕಾಣ್ತಾ ಇಲ್ವಲ್ಲ. ಮೈನಾ ಅವ್ರು ಇನ್ನೂ ಬಂದಿಲ್ಲ. ಅದು ಮೈನಾ ಅವ್ರನ್ನ ನೋಡೋದಕ್ಕೋಸ್ಕರ ಅವ್ರ ಅಕ್ಕ ಮತ್ತೆ ಭಾವ ಬಂದಿದ್ರು. ಅವ್ರು ಮೈನಾಗೋಸ್ಕರ ತಂದ್ಕೊಟ್ರು. ಅದನ್ಯಾಕೋ ಇಷ್ಟೊಂದು ಡಲ್ ಆಗಿ ಹೇಳ್ತಾ ಇದ್ಯಾ? ಏನೋ ನಡೀತಾ ಇದೆ ಆನಂದ. ಮೈನಾ ಅವ್ರು ನನ್ನ ಹತ್ರ ಏನೋ ಮುಚ್ಚಿಡ್ತಾ ಇದ್ದಾರೆ. ಮುಚ್ಚಿಡ್ತಾ ಇದ್ದಾಳ? ಏನಾಯ್ತು ಮಗ? ಅದು ಮಾವನ್ಗಿವತ್ತು ದುಡ್ಡು ಕಳಿಸ್ಬೇಕಾಗಿತ್ತು. ಈ ವಿಷಯವಾಗಿ ನಾನು ಮೈನಾ ಅವರು ಮಾತಾಡಿದ್ವಿ. ಆಗ ಅವ್ರು ಹೇಳಿದ್ರು, ರಾಧಕ್ಕನ್ಗೆಲ್ಲ ಹೇಳಿದೀನಿ, ಅವರೇ ದುಡ್ಡು ಕಳಿಸ್ತಾರೆ ಅಂತ.